ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಿನ್ನೆ ಹಾಕಿರೋವಂಥ ಲಾಗ್ದೆ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಇದು. ರೂಮ್ಗೆ ಹೋಗಿ ಮತ್ತೆ ನಾವು ಹೊರಟಿರೋದು ಎಲ್ಗಪ್ಪ ಅಂದರೆ ಅನ್ನಪೂರ್ಣೇಶ್ವರಿ ಸನ್ನಿಧಾನಕ್ಕೆ. ಅದು ಎಲ್ಲಿದೆ ಅಂದರೆ ಹೊರನಾಡಲ್ಲಿ. ಅಲ್ಲಿಗೆ ಹೋಗಿ ದರ್ಶನ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಧರ್ಮಸ್ಥಳಕ್ಕೆ ಹೋಗಬೇಕು. ಮತ್ತೇನು ಟ್ರಾವೆಲ್ಲ ಇದೇ ಥರ ಗಾಡ್ ಸೆಕ್ಷನಲ್ಲೇ ಹೋಗಬೇಕು. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಮಾಡಿ. ಈ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ನೋಡ್ತಿದ್ರೆ ನಾವು ಯಾವ್ಯಾವ ಪ್ಲೇಸ್ನೆಲ್ಲ ಕವರ್ ಮಾಡ್ಕೊಂಡು ಹೋಗ್ತೀವಿ, ಹಾಗೆ ಎಲ್ಲೆಲ್ಲ ಗಾಡಿ ಸೈಡಿಗೆ ಹಾಕಿ ನಿಲ್ಲಿಸಿ ವ್ಯೂ ಪಾಯಿಂಟ್ ನೋಡ್ತೀವಿ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಹಾಗೆ ನೀವು ಓದೋಕ್ಕೆ ಕೂಡ ಯೂಸ್ ಆಗುತ್ತೆ, ಎಲ್ಲೆಲ್ಲ ವ್ಯೂ ಪಾಯಿಂಟ್ ಚೆನ್ನಾಗಿದೆ ಅಂದ್ಬಿಟ್ಟು. ಶೃಂಗೇರಿಲಿ ನಾವು ಅಕ್ಷರಾಭ್ಯಾಸ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ದೇವಸ್ಥಾನನೆಲ್ಲ ಪ್ರದಕ್ಷಿಣೆ ಹಾಕಿ ನನ್ನ ಮಗುನಿಗೆ ಫಿಶ್ ಎಲ್ಲ ತೋರಿಸಿ ನದಿಲಿ ರೂಮಿಗೆ ಹೋಗಿ ಟಿಫನ್ ಮಾಡಿಕೊಂಡು ಹೊರಟಿದ್ದೀವಿ ಇವಾಗ ಶೃಂಗೇರಿ ಕಡೆಯಿಂದ ಹೊರನಾಡು ಕಡೆಗೆ. ಹೇಗಿದೆ ನೋಡಿ, ಬ್ಯೂಟಿಫುಲ್ ಆಗಿದೆ ಈ ನೇಚರ್ ಅಂತೂ. ಎರಡು ಕಣ್ಣು ಸಾಕಾಗಲ್ಲ ನೋಡೋದಕ್ಕೆ ಅಂತಾರಲ್ಲ, ಆ ಥರ ಇದೆ ಈ ನೇಚರ್ ಅಂತೂ. ತುಂಬ ಬ್ಯೂಟಿಫುಲ್ ಆಗಿದೆ. ನಾನು ನಿಮಗೂ ಕೂಡ ನೇಚರ್ ಯಾವ ಥರ ಇದೆ, ಎಲ್ಲೆಲ್ಲೆಲ್ಲ ವ್ಯೂ ಪಾಯಿಂಟ್ಸ್ ಚೆನ್ನಾಗಿದೆ ಅಂತ ತೋರಿಸ್ತಾ ಹೋಗ್ತೀನಿ. ರೋಡಲ್ಲಿ ಏನೆಲ್ಲ ಕಾಣಿಸುತ್ತೆ ಹಾಗೆ ನೋಡಿಕೊಂಡು ಟ್ರಾವೆಲ್ ಮಾಡೋಣ ಹೊರನಾಡಿಗೆ. ಬನ್ನಿ.
ಇವತ್ತು ಸಂಜೆ ಅಷ್ಟೊತ್ತಿಗೆ ಮೋಡ ನೋಡ್ತಿದ್ರಿ. ನಾವೇನ ಬಿಡು, ನಿನ್ನ ಮಗ ಬೇಕು ಅಂದ್ರೆ ಮುಗೀತಲ್ಲ. ನದಿ ನೀರಾರು ಹೋಗಿ ಕೊಡಿಸ್ತೀವಿ. ಎಲ್ಲಿ ಸಿಗವು ಅವೇ ನಡಿ. ನೆಟ್ವರ್ಕ್ ಬರುತ್ತೆ ಹೋಗ್ಲಿ, ಆಮೇಲೆ ಪೋಸ್ಟ್ ಮಾಡಿದಾಗ ಅದನ್ನೇ ಮಾಡ್ತಿರೋದು. ಒಂಚೂರು ಸ್ಲೋ, ಫಾಸ್ಟ್. ಇವಾಗ ಮರಗಳು ಬಂದಾಗ ಬರಲ್ಲ, ಮರ ಇಲ್ಲದೆ ಇದ್ದಾಗ ಚೆನ್ನಾಗಿ ಬರುತ್ತೆ ವಿಡಿಯೋ. ಅವಾಗ ಒಂಚೂರು ಸ್ಲೋ.
ಇವು ಒಂದು 4 ಕೊಡಿ. ಎಷ್ಟಿವು? ಒಂದೊಂದು ಕೊಡಿ, 4-5 ಕೊಡಿ. ಒಂದು 6 ಕೊಟ್ಬಿಡಿ. 10 ರೂಪಾಯಿದು ಕೊಟ್ಬಿಡಿ. ಇಲ್ಲ 10 ರೂಪಾಯಿ ಚೇಂಜ್ ಕೊಡೋಕ್ಕೆ ಸರಿ ಆಗುತ್ತೆ. ಯಾಕೆ? ಶೃಂಗೇರಿಲಿ ಹೊರನಾಡಲ್ಲಿ ಮುಂಚೆ ಎಲ್ಲ ಇಷ್ಟೊಂದು ರಶ್ ಇರ್ತಿರ್ಲಿಲ್ಲ. ಇವಾಗ ಎಲ್ಲರೂ ಕೂಡ ಸ್ಕೂಲಿಗೆ ಸೇರಿಸೋದಕ್ಕೆ ಮುಂಚೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಹಾಗೆ ಮಕ್ಕಳಿಗೆ 6 ತಿಂಗಳಾದ ತಕ್ಷಣ ಅನ್ನಪ್ರಸಾದ ಮಾಡ್ತಾರೆ. ಹಾಗಾಗಿ ಹೊರನಾಡು ಶೃಂಗೇರಿ ಎಲ್ಲ ಇವಾಗ ತುಂಬ ರಶ್ ಇರುತ್ತೆ. ಯಾವ ಟೈಮಲ್ಲಿ ಹೋದ್ರೂ ನೋಡಿ, ಇಲ್ಲಂತೂ ತುಂಬ ವ್ಯೂ ತುಂಬ ಬ್ಯೂಟಿಫುಲ್ ಆಗಿದೆ. ಇವಾಗ ಟೆಂಪಲ್ ಒಳಗಡೆ ಹೋಗೋಣ, ಹೇಗಿದೆ ನೋಡೋಣ. ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಜನ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ ಇಲ್ಲಿಂದನೇ ತುಂಬ ಜನ ಇದ್ದಾರೆ. ನೋಡೋಣ ಬನ್ನಿ ಎಷ್ಟೊತ್ತಿಗಾಗುತ್ತೆ ದರ್ಶನ ಅಂತ. ಇನ್ನು ಟೆಂಪಲ್ ಒಳಗಡೆ ವೀಡಿಯೋ ಫೋಟೋಸ್ ಏನು ತಕ್ಕೊಳೋಂಗಿಲ್ಲ. ಇವಾಗ ಒಳಗೆ ಹೋಗೋವರೆಗೂ ವೀಡಿಯೋ ಮಾಡ್ಕೊಬೋದು. ನಾನು ಕೂಡ ಅಲ್ಲಿವರೆಗೂ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಆಗುತ್ತೆ ಅಂತೆ ದರ್ಶನ. ಸರಿ, ಇವಾಗ ನಾನು ಕ್ಯೂ ಅಲ್ಲಿ ಹೋಗಬೇಕು. ನೋಡಿ, ಈ ಕಡೆ ಮತ್ತೆ ನಡೀತಿದೆ, ಈ ಕಡೆ ದೇವ್ರ ದರ್ಶನ ಕ್ಯೂ ಅಲ್ಲಿ ನಿಂತಿದೆ. ನಾನು ಈಗ ಈ ಕ್ಯೂ ಅಲ್ಲಿ ಜಾಯಿನ್ ಆಗಿದ್ದೀನಿ. ಈ ಕ್ಯೂ ಅಲ್ಲಿ ಹೋಗ್ತಾ ಆ ಕಡೆ ಎಂಡಿಗೆ ಹೋದ್ಮೇಲೆ
ಹೇಳ್ತೇನೆ ಹೋಗ್ಬೋದು. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಚೇತನ ಕಂಠೆ ಬದ್ನಾಮಿ ಸುಭಗೆ ಸಂಜೀವ ಶರಧಾಂ ಶತಂ ಕಣ್ವಲಾಚೆಯ ಎಲ್ಲರ ಬಗ್ಗೆ ಅನಂತರದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ನಿಮ್ಮ ಪ್ರೀತಿ ಸದಾ ಹೀಗೆ ಎಲ್ಲರ ಮೇಲೆ ಇರಲಿ ಅಂತ ಆಶಿಸ್ತೇನೆ. ಹಾಗೆ ಹುಡುಗ ಹುಡುಗಿಯ ಸರಿ ಗಂಡಾಗಲಿ ಒಂದು ತೆಗಿತಾನೆ ಇದು ದೇವಸ್ಥಾನದೊಳಗೆ ಇವಾಗ ಎಂಟ್ರಿ ಆಗಬೇಕು. ಎಂಟ್ರಿ ಆಗಬೇಕಾದ್ರೆ ನಾವು ಫೋನ್ ಆಫ್ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಇಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಲ್ಲಿಂದನೇ ದೇವ್ರ ದರ್ಶನ ಮಾಡಿಸ್ತೀನಿ. ಹಾಗೆ ಇರಿ. ಎಂಟ್ರಿ ಆಗೋದಕ್ಕೆ ಮುಂಚೆ ನಿಮಗೆ ದೇವ್ರ ದರ್ಶನ ಮಾಡಿಸಿ ಹೋಗ್ತೀನಿ. ನೋಡಿ ಇಲ್ಲಿ ಫೋಟೋದಲ್ಲಿ ಅಷ್ಟೇ ಕಾಣಿಸಿದ್ದು, ಒಳಗಡೆ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಹಾಗೂ ಒಳಗಡೆ ಬಂದಮೇಲೆ ಇಲ್ಲಿಂದ ಒಂದು ಮಾಡಿದೆ ಅಷ್ಟೇ. ನೆಕ್ಸ್ಟು ನೋಡಿ ಹೊರಗಡೆ ಬಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಕೊಂಡು, ತುಂಬ ಬಿಸಿಲಿತ್ತು, ಹೊರಟ್ವಿ. ಇವಾಗ ಕಾರ್ ಕಡೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಪ್ರಸಾದ ಇರುತ್ತಲ್ವ, ಅನ್ನಪೂರ್ಣೇಶ್ವರಿ ಸನ್ನಿಧಾನಕ್ಕೆ ಹೋದ್ಮೇಲೆ ಯಾರು ಊಟ ಮಾಡದೆ ಹೋಗ್ತಾರೆ. ಆದರೆ ನಾವು ನಮ್ಮ ಅತ್ತೆ ನನ್ನ ನಾದಿನಿ ಮಗಳಿಗೋಸ್ಕರ ಊಟ ಮಾಡದೆ ಹೋಗ್ತಾ ಇದ್ದೀವಿ. ಯಾಕಂದರೆ ಅವರಿಗೆ ಘಾಟ್ ಸೆಕ್ಷನಲ್ಲಿ ತುಂಬ ವಾಮಿಟ್ ಆಗುತ್ತೆ. ಅದಕ್ಕೋಸ್ಕರ ಊಟ ಸ್ಕಿಪ್ ಮಾಡಿ ಅಲ್ಲಿ ಧರ್ಮಸ್ಥಳಕ್ಕೆ ಹೋದ್ಮೇಲೆ ಏನಾದರೂ ತಿನ್ಕೊಳ್ಳೋಣ ಅಂತ ಊಟ ಸ್ಕಿಪ್ ಮಾಡಿದ್ದೀವಿ ಇವತ್ತೊಂದು ದಿನ. ನೋಡಿ ಇವಾಗ ಕಾರ್ ಪಾರ್ಕಿಂಗ್ ಮಾಡಿದ್ವಲ್ಲ, ಆ ಕಡೆಗೆ ಹೋಗ್ತಾ ಇದ್ದೀವಿ. ನಾನು ಇದ್ದೆ ನೋಡಿ, ವ್ಯೂ ಏನು ಸೂಪರಾಗಿ ಕಾಣಿಸ್ತಾ ಇದೆ. ಇಲ್ಲಂತೂ ತುಂಬ ಚೆನ್ನಾಗಿದೆ, ಕುತ್ಕೊಂಡು ನೋಡ್ತಾ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಬ್ಯೂಟಿಫುಲ್ಲಾಗಿ. ಅಲ್ಲೆಲ್ಲ ಕಾಫಿ ಎಸ್ಟೇಟೇ ಇರೋದು, ಏನು ಸುಮ್ಮನೆ ಗುಡ್ಡದ ಕಾಡು ಥರ ಸುಮ್ಮನೆ ಮರಗಳೆಲ್ಲ ಬೆಳ್ಕೊಂಡಿರ್ತಾವಲ್ಲ ಕಾಡಲ್ಲಿ, ಆ ಥರ ಇಲ್ಲ, ಕಾಫಿ ಎಸ್ಟೇಟ್. ಹಾಗಾಗಿ ತುಂಬ ಚೆನ್ನಾಗಿದೆ. ಅಲ್ಲಲ್ಲೇ ಮನೆಗಳೆಲ್ಲ ಕಾಣಿಸ್ತಿರ್ತವೆ. ಯಾರಿಗೆ ಗೊತ್ತು ಇರೋವೇನು. ಎಲ್ಲಿ ಬಂದಿದ್ದೀವಿ ಪಾಪ ನಾವು? ಹೇಳಲ್ವಾ? ಹೊರನಾಡು ಅನ್ನಪೂರ್ಣೇಶ್ವರಿ, ಹೊರನಾಡು ಹೇಳು. ಹೊರನಾಡು ಅನ್ನಪೂರ್ಣೇಶ್ವರಿ ಸನ್ನಿಧಿಗೆ ಬಂದಿದ್ದೀವಿ ಫ್ರೆಂಡ್ಸ್ ಅಂತ ಹೇಳು. ನೋಡಿ ನಾವು ಹೋಗಿ ಇವಾಗ ಒಂದು ಗಾಡಿಗಳು ಇರಲಿಲ್ಲ. ನಾವು ಹೋಗಿ ಬರೋ ಅಷ್ಟರಲ್ಲಿ ಪಾರ್ಕಿಂಗ್ ತುಂಬ ಹೋಗಿದೆ. ಎಷ್ಟು ರಶ್ ಆಗಿದೆ ದೇವಸ್ಥಾನ ಅನ್ನೋದು ಇಬ್ಬರಲ್ಲೇ ಗೊತ್ತಾಗುತ್ತೆ. ಇಲ್ಲಿ ಸ್ವಲ್ಪ ನನ್ನ ಮಗನಿಗೆ ಏನಾದರೂ ತಿನ್ನಕ್ಕೆ ಬೇಕು ಅಂತಿದ್ದ, ಕೆಲವು ವಾಟರ್ ತೊಗೊಂಡ್ವಿ, ಅವ್ನಿಗೊಂದೇ ಡ್ರೈ ಫ್ರೂಟ್ಸ್ ಕೊಡಿಸ್ತೀವಿ ತಿನ್ನೋದಕ್ಕೆ ಅಂತ. ಮತ್ತು ನಮ್ಮ ರೋಡ್ ಟ್ರಿಪ್ ಮತ್ತೆ ಸ್ಟಾರ್ಟ್ ಆಗಿದೆ. ಈಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ. ನೋಡಿ ಕ್ಲೌಡು ಅಂದರೆ ತುಂಬ ಹಿಮ ಎಲ್ಲ ಮಂಜೆಲ್ಲ ಕವರ್ ಆಗಿಬಿಟ್ಟಿದೆ. ವ್ಯೂ ಪಾಯಿಂಟ್ಸೇ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ. ಇದಂತೂ ವ್ಯೂ ಪಾಯಿಂಟ್ಸ್ ತುಂಬ ಬ್ಯೂಟಿಫುಲ್ಲಾಗಿ ಸೂಪರಾಗಿದೆ. ಆದರೆ ಆ ಬೆಟ್ಟದ ತುದಿಗಳೇ ಕಾಣಿಸ್ತಿಲ್ಲ, ಮಂಜೆಲ್ಲ ಮುಚ್ಕೊಂಡ್ಬಿಟ್ಟಿದೆ. ಮೋಡ ಕೂಡ ಆಗಿತ್ತು ಮಳೆ ಬರೋ ಥರ, ಹಾಗಾಗಿ ಈ ಥರ ಮುಚ್ಚೋಗ್ಬಿಟ್ಟಿತ್ತು ಎಲ್ಲ. ಇಲ್ಲಾಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಬಿಸಿಲಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ. ನಾನು ಮುಂಚೆ ಬಂದಾಗೆಲ್ಲ ನೋಡಿದಾಗ ತುಂಬ ಚೆನ್ನಾಗಿದೆ. ಇವಾಗ ನೋಡಿ ಅಷ್ಟು ಆದರೂ ಬೆಟರು, ಆದರೂ ಇನ್ನೂ ಚೆನ್ನಾಗಿ ಕಾಣಿಸೋದು. ಇನ್ನೂ ಇಲ್ಲೆಲ್ಲ ತುಂಬ ಮಳೆ ಬಂದಿಲ್ಲ. ಏನಕ್ಕೆ ಅಂದರೆ ಇನ್ನೂ ಮಳೆ ತುಂಬ ಸ್ಟಾರ್ಟ್ ಆಗಿಲ್ಲ. ಇನ್ನೊಂದು 15 ಡೇಸಲ್ಲೆಲ್ಲ ತುಂಬ ಚೆನ್ನಾಗಿ ಮಳೆ ಸ್ಟಾರ್ಟ್ ಆಗುತ್ತೆ. ಇಲ್ಲೂ ಎಲ್ಲ ನೀರು ಹರಿತಾ ಇರುತ್ತೆ ಆ ಫಾಲ್ಸಲ್ಲೆಲ್ಲ.
ನದೀಲಿ ಅವಾಗ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಮಳೆ ಇನ್ನೂ ಅಷ್ಟೊಂದು ಬಂದಿರದೇ ಇರೋ ಕಾರಣ ನದಿ ಎಲ್ಲ ಖಾಲಿ ಇದೆ. ನದಿಲಿ ನೀರು ಹರಿತಿಲ್ಲ. ನೋಡಿ ಅಲ್ಲಿ ಕೆಳಗಡೆ ಕಾಣಿಸುತ್ತಲ್ಲ ನಾನು ತೋರಿಸಿದಾಗ ನದಿ, ಅದು ಸ್ವಲ್ಪನೇ ಹರಿತಿದೆ, ತುಂಬ ಜಾಸ್ತಿ ಹರಿತಿಲ್ಲ. ತುಂಬ ಜಾಸ್ತಿ ಮಳೆ ಬಂದರೆ ತುಂಬ ಜಾಸ್ತಿ ಹರಿತಿರುತ್ತೆ. ಅವಾಗ ಇನ್ನೂ ನೀರದೆಲ್ಲ ತುಂಬ ಫೋರ್ಸಾಗಿ ಹರಿತಾ ಇರೋ ಸೌಂಡ್ ಎಲ್ಲ ಕೇಳ್ತಾ ಇರುತ್ತೆ. ಅಲ್ಲಿ ನಿಂತ್ಕೊಂಡ್ರೆ ಇನ್ನೂ ಸ್ವಲ್ಪ ಹೊತ್ತು ಇರಬೇಕು ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ಅಷ್ಟು ಚೆನ್ನಾಗಿ ಸೌಂಡ್ ಬರ್ತಿರುತ್ತೆ. ನೋಡೋಕೆ ನೇಚರು ಕೂಡ ಅಷ್ಟು ತುಂಬ ಚೆನ್ನಾಗಿರುತ್ತೆ, ಬ್ಯೂಟಿಫುಲ್ಲಾಗಿ. ಇದೊಂದು ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ. ಇಲ್ಲಂತೂ ಯಾರು ಬಂದರೂ ಇಲ್ಲಿ ಗಾಡಿ ನಿಲ್ಲಿಸಿ ವ್ಯೂ ಪಾಯಿಂಟ್ ನೋಡದೆ ಯಾರೂ ಹೋಗಲ್ಲ. ಅಷ್ಟೇ ಡೇಂಜರ್ ಕೂಡ ಇದೆ. ಅದ್ರ ಮೇಲೆ ಹತ್ತಿ ಓಡಾಡೋದು ಎಲ್ಲ ಮಾಡಬಾರ್ದು. ಆ ಕಡೆ ಸಿಮೆಂಟ್ದು ಇದನ್ನ ಇಟ್ಟಿದ್ದಾರಲ್ಲ ಅದ್ರ ಮೇಲೆ ಕುತ್ಕೊಳೋದಿಲ್ಲ. ಹಾಗೆ ನಿಂತ್ಕೊಂಡು ನೋಡೋದ್ರಿಂದ ಏನು ಡೇಂಜರ್ ಇರಲ್ಲ. ಅದ್ರ ಮೇಲೆ ಕುತ್ಕೊಳೋದು ನಿಂತ್ಕೊಳೋದು ಮಾಡಿದಾಗಲೇ ಅಲ್ಲಿಂದ ಬಿದ್ದೋಗೋದು, ಏನಾದರೂ ಪ್ರಾಬ್ಲಮ್, ಏನಾದ್ರು ಬೀಳಿಸ್ಕೊಳೋದು ಎಲ್ಲ ಮಾಡ್ಕೊಳೋದು. ಹಾಗಾಗಿ ನಮಗೆ ಡೇಂಜರ್ ಅಂತ ಗೊತ್ತಿರೋ ಹತ್ರ ನಾವು ಹುಷಾರಾಗಿರೋದು ಬೆಟರು. ನಾವೀಗ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ ಧರ್ಮಸ್ಥಳಕ್ಕೆ ಬಂದು ನನ್ನ ಮಗನ ಮುಡಿ ಕೊಟ್ಟು ಫ್ರೆಶ್ ಅಪ್ ಆಗಿ ಅವನಿಗೂ ಸ್ನಾನ ಮಾಡಿಸಿ ಅಲ್ಲೊಂದು ಹತ್ರ ಬಿಸಿನೀರು ಸಿಕ್ತು. 20 ರೂಪೀಸ್ ಏನೋ ತಗೊಂಡು ಬಿಸಿನೀರು ಕೊಟ್ಟು ಅವನಿಗೂ ಸ್ನಾನ ಮಾಡಿಸ್ಕೊಂಡು ನಾವು ನದಿಲಿ ಕೈ ಕಾಲು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ಪೆಷಲ್ ಎಂಟ್ರಿಲಿ ಹೋಗಿದ್ರಿಂದ ಬೇಗ ದರ್ಶನ ಆಯಿತು. ಹಾಗೆ ನಾವು ಹೋಗಿದ್ದ ಟೈಮಲ್ಲೇ ಮಹಾಮಂಗಳಾರತಿ ಮಾಡ್ತಿದ್ರು. 6 o'clock ಆಗಿದ್ದರಿಂದ ಆವಾಗ ಸ್ವಲ್ಪ ಹೊತ್ತು ಅಲ್ಲಿ ವೆಯ್ಟ್ ಮಾಡಬೇಕಾಯ್ತು. ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಆದರೂ ಈಚೆ ಬಂದಮೇಲೆ ಒಂದೆರಡು ಫೋಟೋ ಕ್ಲಿಪ್ ತಗೊಂಡು ಇಲ್ಲಿಂದ ಹೊರಡೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಇಲ್ಲಿಂದ ನಾವು ಸುಬ್ರಹ್ಮಣ್ಯಕ್ಕೆ ರೀಚ್ ಆಗಬೇಕು. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.